ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತು ನಾವು ತಾಳ್ಮೆಗೆ ಒಲಿದ ಅದೃಷ್ಟ ಎಂಬ ಒಂದು ಸಣ್ಣ ಕಥೆಯನ್ನು ನೋಡೋಣ. ಇದನ್ನು ಬರೆದಂತಹ ಲೇಖಕರು ನಾರಾಯಣಿ ದಾಮೋದರ್. ಮೊದಲು ಲೇಖಕರ ಪರಿಚಯ ಮಾಡಿಕೊಳ್ಳೋಣ. ಅದರ ಜೊತೆಗೆ ಅವರ ಕಥೆಯನ್ನು ಸಹ ನೋಡೋಣ. ಸಣ್ಣ ಕಥೆ. ನಮ್ಮ 9ನೇ ತರಗತಿಗೆ ಸಾಹಿತ್ಯ ಸಂಗಮದ ಒಂದು ಕತೆ, ತಾಳ್ಮೆಗೆ ಒಲಿದ ಅದೃಷ್ಟ. ಯಾವ ರೀತಿ ಅದೃಷ್ಟ ಒಲಿತೈತಿ, ಯಾರಿಗೆ, ಈ ಕಥೆಯಲ್ಲಿ ಏನೇನಿದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲು ಲೇಖಕರ ಪರಿಚಯ. ಲೇಖಕರು ನಾರಾಯಣಿ ದಾಮೋದರ್ ಅಂತೇಳಿ. ಅವರು 1955ರಲ್ಲಿ ಉಡುಪಿ ಜಿಲ್ಲೆಯ ಐರೋಡಿ, ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ಐರೋಡಿ ಎಂಬ ಹಳ್ಳಿಯಲ್ಲಿ ಅವರು ಜನಿಸ್ತಾರೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಪಾಠವನ್ನು ಕೇಳುತ್ತಾ ಪಾಠ ಮುಗಿದ ನಂತರ ಟೆಕ್ಸ್ಟ್ ಬುಕ್ಕನ್ನು ಸಹ ಸಂಪೂರ್ಣವಾಗಿ ಓದಬೇಕು. ಓದಿದ ಮಾತ್ರ ಕತೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಕಥೆಯನ್ನು ಅಥವಾ ಪಾಠವನ್ನು ಓದ್ತಾ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ. ಆ ಸಾರಾಂಶವನ್ನು ಕೇಳಿಸಿಕೊಂಡು ಕಥೆಯನ್ನು ಓದಬೇಕು. ನಂತರ ಆ ಪಾಠವನ್ನು ಪೂರ್ತಿಯಾಗಿ ಓದಿದಾಗ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಬೇಕಾದ್ರೆ ಮತ್ತೊಂದು ಸಾರಿ ಸಾರಾಂಶವನ್ನು ಕೇಳುವಂಥ ಪ್ರಯತ್ನ ಸಹ ಮಾಡಬೇಕು. ಸರಿ, ಇವರು ನಾರಾಯಣ ದಾಮೋದರ್ ಅವರು ಐರೋಡಿಯಲ್ಲಿ ಜನಿಸ್ತಾರೆ. ಉಡುಪಿ ಜಿಲ್ಲೆ, ಈಗಿರುವಂಥ ಉಡುಪಿ ಜಿಲ್ಲೆಯಲ್ಲಿ ಇವರು ಸುಮಾರು 38 ವರ್ಷಗಳ ಕಾಲ ಆಕಾಶವಾಣಿ ಏನು ಆಕಾಶವಾಣಿ ಅಂದರೆ ರೇಡಿಯೋ. ಈ ರೇಡಿಯೋದಲ್ಲಿ ಏನು ಮಾಡ್ತಾರೆ, ಕೆಲಸವನ್ನು ನಿರ್ವಹಿಸ್ತಾರೆ. ರೇಡಿಯೋಕ್ಕೆಲ್ಲ ಗೊತ್ತು, ಟಿವಿ ಮತ್ತು ರೇಡಿಯೋ ಸಂಪರ್ಕ ಮಾಧ್ಯಮಗಳು ಅಂತ ಕರಿತೀವಿ. ಅಂತಹ ಆಕಾಶವಾಣಿಯಲ್ಲಿ ರೇಡಿಯೋದಲ್ಲಿ ಏನು ಮಾಡ್ತಾರೆ, ಕೆಲಸವನ್ನು ನಿರ್ವಹಿಸ್ತಾರೆ. ಹಿರಿಯ ಉದ್ಘೋಷಕಿಯಾಗಿ ಅಂದರೆ ಕಾರ್ಯಕ್ರಮದ ನಿರೂಪಕಿಯಾಗಿ, ಉದ್ಘೋಷಕಿ ಅಂದರೆ ನಿರೂಪಕಿ. ಇನ್ನು ಅವ್ರು ಮಾಡಿದಂಥ ಕೆಲಸ ಏನಪ್ಪ ಅಂದರೆ ಸಂಗೀತ, ನಾಟಕ, ಸಂದರ್ಶನ ಅಂದರೆ ವ್ಯಕ್ತಿತ್ವ ಪರೀಕ್ಷೆ, ಸಂದರ್ಶನ ಮಾಡೋದು, ಯಾರನ್ನ ಇಂಟರ್ವ್ಯೂ ಮಾಡೋದು. ವ್ಯಕ್ತಿತ್ವ ಪರೀಕ್ಷೆ, ಸಂದರ್ಶನ ಮಾಡೋದು. ಇಂತಹ ಕಾರ್ಯಕ್ರಮಗಳಲ್ಲಿ ಅವರು ಸ್ವತಃ ತಾವೇ ಭಾಗವಹಿಸಿ ಅದನ್ನು ನಿರೂಪಿಸಿದಂತಹ ದೀರ್ಘ ಅನುಭವವಿದೆ. ತುಂಬ 38 ವರ್ಷಗಳ ಕಾಲ ಅಂದರೆ ತುಂಬ ದೊಡ್ಡದಾದಂತಹ ಒಂದು ಸಮಯ. ಅಷ್ಟು ಸಮಯದವರೆಗೆ ಅವರು ಆ ರೇಡಿಯೋದಲ್ಲಿ ವಿವಿಧ ಆಕಾಶವಾಣಿಗಳಲ್ಲಿ ಭಾಗವಹಿಸಿ ಕೆಲಸವನ್ನು ಮಾಡ್ತಾರೆ. ಇನ್ನು ಇವರು ಬಿಡಿ ಲೇಖನ, ಸಣ್ಣ ಲೇಖನಗಳು, ಈ ಲೇಖನಗಳಲ್ಲಿ ಬರ್ತಪ್ಪ ಅಂದರೆ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾವೆ. ಇನ್ನು ಕತೆ, ಚಿಂತನೆ ಅಂದರೆ ಯಾವುದೋ ಒಂದು ವಿಷಯ ವಸ್ತುವನ್ನು ಹಿಡ್ಕೊಂಡು ಅದರ ಸುತ್ತಾರದ ವಿಷಯ ವಸ್ತುಗಳನ್ನು ಸಂಗ್ರಹಿಸಿ ಹೇಳುವುದು. ಬೆಳಗಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಚಿಂತನೆಯೂ ಸಹ ಒಂದು ಬೆಳಗಿನ 6 ಗಂಟೆಗೆ ಬರ್ತಿರ್ತದೆ. ಕೇಳುವಂಥ ಪ್ರಯತ್ನ ಮಾಡಿ. ಯಾವುದೋ ಒಂದು ವಿಷಯವನ್ನು ವಿದ್ಯಾರ್ಥಿ, ಶಿಕ್ಷಕ, ದೀಪ, ಯಾವುದೋ ಒಂದು ವಿಷಯ ಹಿಡ್ಕೊಂಡು ಅದರ ಸುತ್ತಾದ ಒಳ್ಳೆಯ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಚಿಂತನೆ ಅಂತ ಹೇಳ್ತೀವಿ. ಅಂದರೆ ಅದರ ಬಗ್ಗೆ ಸವಿಸ್ತಾರವಾಗಿ ವಿಚಾರಗಳನ್ನು ಕೇಳುವವರಿಗೆ ಮುಟ್ಟಿಸೋದು. ಇನ್ನು ಅಂಕಣ ಬರಹ ಆರ್ಟಿಕಲ್ಸ್ ಅಂದರೆ ಪೇಪರ್, ನ್ಯೂಸ್ ಪೇಪರ್ನಲ್ಲಿ ನಾವು ನೋಡ್ತೀವಿ. ವಿಶೇಷವಾಗಿ ಹಾಮಾನಾಯಕರು ಅದರಲ್ಲಿ ಅಂಕಣ ಬರಹದಲ್ಲಿ ಹೆಸರುವಾಸಿ. ಅಂಥ ಅಂಕಣಗಳನ್ನು ಅಂದರೆ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಯಾವುದೋ ಒಂದು ವಿಷಯವನ್ನು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗೋದು. ಉದಾಹರಣೆಗೆ ಈಗ ಹೆಚ್ಚು ಕಮ್ಮಿ ವೈರಸ್ ಕೋವಿಡ್-19 ಅಂತೇಳಿ ಅಂತಿದೆ, ಅದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗೋದು. ನೀವು ನ್ಯೂಸ್ ಪೇಪರ್ಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನೀರಿನ ಮಹತ್ವದ ಬಗ್ಗೆ ಹೇಳೋದು ಅಥವಾ ರಾಜಕೀಯದ ಬಗ್ಗೆ ಹೇಳೋದು. ಪೇಪರ್ನ ಮಧ್ಯಭಾಗದಲ್ಲಿ ಸಂಪಾದಕೀಯ ಪುಟ ಅಂತ ಇರುತ್ತೆ. ಆ ಸಂಪಾದಕೀಯ ಪುಟದ ಪಕ್ಕದಲ್ಲೇ ಅಂಕಣ ಬರಹಗಳು ಬಾಕ್ಸ್ ಹಾಕಿ ಬರೆದಿರ್ತಾರೆ. ಸುಮಾರು ಅರ್ಧ ಪೇಜ್ನಷ್ಟು, ಕೆಲವೊಮ್ಮೆ 3/4 ಪೇಜ್ನಷ್ಟು, ಕೆಲವು 1/4 ಪೇಜ್ನಷ್ಟು ವಿಷಯ ವಸ್ತುಗಳನ್ನು ಸಂಗ್ರಹಿಸಿ ಬರೀತಾರೆ. ಅವುಗಳನ್ನು ಏನು ಕರೀತಾರೆ, ಅಂಕಣ ಬರಹ ಅಂತೇಳಿ ಕರೀತಾರೆ. ಸಾಧ್ಯವಾದರೆ ನ್ಯೂಸ್ ಪೇಪರ್ಗಳನ್ನು, ಕನ್ನಡ ನ್ಯೂಸ್ ಪೇಪರ್ಗಳನ್ನು
ಸರಿ, ಅಂತ ಅಂಕಣ ಬರಹಗಳನ್ನು ಬರೆದಂತಹ ಹಲವಾರು ಪತ್ರಿಕೆಗಳಲ್ಲಿ ಬರೆದಂತಹ ಒಂದು ಹೆಗ್ಗಳಿಕೆ ಇವರಿಗಿದೆ. ಇನ್ನು ಇವರು ಕಥೆಗಳಲ್ಲಿ ಮೂಲ ವಸ್ತು ಏನಿತ್ತು, ಮೂಲ ದ್ರವ್ಯ ಅಂತ ಕರಿತೀವಿ ನಾವು, ಏನು ಬೇಸಾಗಿ ಅವ್ರ ಕಥೆಗಳನ್ನು ಬರೆದರು ಅಂದರೆ ಅವರು ಬರೆದಿದ್ದು ಪುರಾಣ, ಭಾಗವತ, ಮಹಾಭಾರತ, ಉಪನಿಷತ್ತು, ವೇದ ಇವುಗಳಲ್ಲಿರುವಂತಹ ಅಡಗಿರುವಂತಹ ಸೂಕ್ತವಾದ, ಸೂಕ್ತ ಅಂದರೆ ಅಡಗಿರುವ, ಅಡಗಿರುವಂತಹ ಸೂಕ್ತವಾಗಿರುವಂತಹ ಏನೋ ವಿಷಯ ವಸ್ತುಗಳನ್ನು, ಒಳ್ಳೆಯ ಮಾರಲ್ ಅವುಗಳನ್ನು ತಿಳಿಸುವಂತಹ ಜನರಿಗೆ, ಅದು ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ತಿಳಿಸುವಂತಹ, ಚಿಕ್ಕ ಮಕ್ಕಳು ಕಥೆ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕಥೆಗಳ ಮೂಲಕ ರಾಮಾಯಣ, ಮಹಾಭಾರತ, ವೇದ, ಪುರಾಣ, ಉಪನಿಷತ್ತುಗಳಲ್ಲಿ ಬರುವಂತಹ ಒಳ್ಳೊಳ್ಳೆಯ ನೀತಿಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಅಡಗಿರುವಂತಹ ಅಂಶಗಳನ್ನು ಭಾರತೀಯ ಉದಾತ್ತ ಶಬ್ದವನ್ನು, ಉದಾತ್ತ ಅಂದ್ರೆ ಶ್ರೇಷ್ಠ, ಅತಿ ಉತ್ತಮವಾದಂತಹ ಅಂಶಗಳನ್ನು, ಒಳ್ಳೊಳ್ಳೆ ಮಾರಲ್ ಅವುಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮ ಕಥೆಗಳ ಮುಖಾಂತರ ಮಾಡ್ತಾರೆ. ಜನರ ಮನಸ್ಸನ್ನು ಮುಟ್ಟಿಸುವಂತಹ, ಜನರ ಮನಸ್ಸನ್ನು ಮುಟ್ಟಿಸುವಂತಹ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರು ಮಾಡಕ್ಕೆ ಒಂದೆರಡು ಕೃತಿಗಳನ್ನು ಬರೀತಾರೆ. ಅವೇ ಅಂದರೆ ಬೆಳಕು ಕಂಡ ಅಂತ ಒಂದಾನೊಂದು ಕಾಲದಲ್ಲಿ ಅಂತೇಳಿ, ಬೆಳಕು ಕಂಡ ಒಂದಾನೊಂದು ಕಾಲದಲ್ಲಿ, ಮತ್ತು ಬೆಳಕು ನೀಡುವ ಕಥೆಗಳು ಅಂತೇಳಿ ಆ ಕೃತಿಗಳನ್ನು ಬರೀತಾರೆ. ಆ ಕೃತಿಗಳು ಈಗ ಆಲ್ರೆಡಿ ಜನರ ಮನಸ್ಸನ್ನು ಮುಟ್ಟಿದ್ದಾವೆ ಅಂತೇಳಿ ಹೇಳ್ತಾರೆ. ಇನ್ನು ಹರಿಕಥೆ, ನಾಟಕ, ಭಕ್ತಿ, ಭಾವಗೀತೆಗಳು ಇವರ ಇನ್ನಿತರ ಹವ್ಯಾಸ. ಇವರ ಹವ್ಯಾಸ ಏನಂತಂದ್ರೆ ಹಾಬಿ. ಹವ್ಯಾಸ ಅಂದ್ರೇನು? ಹಾಬಿ. ಹಾಬಿ ಏನಾಗಿತ್ತು ಅಂದರೆ ಭಾವಗೀತೆಗಳನ್ನು ಬರೆಯೋದು, ಭಕ್ತಿ ಗೀತೆಗಳನ್ನು ಬರೆಯೋದು, ನಾಟಕಗಳನ್ನು, ಹರಿಕಥೆ, ವಿಷ್ಣುವಿನ ಕಥೆಗಳನ್ನು ಬರೆಯೋದು. ಹರಿಕಥೆ ಕೇಳುತ್ತಾರೆ, ಬೆಂಗಳೂರು ಕಡೆ ವಿಶೇಷವಾದಂಥ ಹರಿಕಥೆ ಆಯೋಜನೆ ಮಾಡ್ತಾರೆ. ಹೇಗೆ ನಮ್ಮ ಕಡೆ ಪುರಾಣಗಳನ್ನು ಓದಿಸ್ತಾರೆ ಹಬ್ಬ ಹರಿದಿನಗಳಲ್ಲಿ, ಆ ರೀತಿ ವಿಷ್ಣುವಿನ ಪುರಾಣ ಅಥವಾ ವಿಷ್ಣುವಿನ ಕಥೆಗಳನ್ನು, ವಿಷ್ಣು ಯಾವ ರೀತಿ ಕೃಷ್ಣನ ಅವತಾರ, ರಾಮನ ಅವತಾರ ಅಥವಾ ಬೇರೆ ಬೇರೆ ಅವತಾರಗಳನ್ನು ತಾಳಿದ ಅವುಗಳ ಬಗ್ಗೆ ಹೇಳುವಂಥದ್ದೇ ಹರಿಕಥೆ ಅಂತೇಳಿ ನಾವು ಗಮನಿಸ್ಬೋದು. ಇಷ್ಟು ಕವಿಯ ಪರಿಚಯದ ನಂತರ ನಾವಿನ ಪಾಠಕ್ಕೆ ಹೋಗೋಣ. ಪಾಠದಲ್ಲಿ ನನಗೆ ಆಲ್ರೆಡಿ ಬಂದಂಥ ಇವತ್ತಿನ ಪಾಠ, ಇವತ್ತು ನಾನು ಸಂಪೂರ್ಣ ಮಾಡ್ತಾ ಇಲ್ಲ, ಒಂದು ಹಂತದವರೆಗೆ ಪಾಠವನ್ನು ಮಾಡ್ತೀನಿ. ಅದರ ನಂತರ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠವನ್ನು ನಾವು ಕಂಟಿನ್ಯೂ ಮಾಡೋಣ. ಸರಿ, ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾವು ಮಾಡಬೇಕಾಗಿದ್ದೇನಪ್ಪ ಅಂದರೆ ಇವತ್ತಿನ ಪಾಠದಲ್ಲಿ ಬಂದಂಥ ಕಠಿಣ ಪದಗಳು, ಈಗಾಗಲೇ ಇವು ಕವಿಯ ಪರಿಚಯದಲ್ಲಿ ಬಂದಂಥ ಕಠಿಣ ಪದಗಳು. ಇನ್ನು ಇವತ್ತಿನ ನಾನು ಮಾಡುವಂಥ ಪಾಠದಲ್ಲಿ ಬರುವಂಥ ಕಠಿಣ ಪದಗಳನ್ನು ನಾನು ಇಲ್ಲಿ ಪೂರ್ವದಲ್ಲಿ ಬರಿತೀನಿ. ಅವುಗಳನ್ನು ನೀವು ಸಹ ಬರ್ಕೋರಿ ಎಷ್ಟು ನಿಮ್ಮ ನೋಟ್ಬುಕ್ಗಳಲ್ಲಿ. ಅದರ ನಂತರ ಕಥೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಲ್ಲಿ ಒಂದು ಗಮನಿಸಬೇಕು, ವಿದ್ಯಾರ್ಥಿಗಳು ಕಥೆಯನ್ನು ನೀವೇ ಓದಬೇಕು. ನಾನಿಲ್ಲಿ ಓದುವಂಥ ಸಮಯ ವ್ಯರ್ಥ ಮಾಡೋಕ್ಕೆ ಹೋಗೋದಿಲ್ಲ. ಕಥೆಯ ಸಂಕ್ಷಿಪ್ತ ಸಾರಾಂಶವನ್ನು ಎಷ್ಟು ಬೇಕೋ ಅಷ್ಟು ಉದಾಹರಣೆ ಸಮೇತವಾಗಿ ಅದನ್ನು ಹೇಳುವಂಥ ಪ್ರಯತ್ನ ನಾನು ಇಲ್ಲಿ ಮಾಡ್ತೀನಿ. ಸರಿ, ಇಲ್ಲಿ ಬಂದದ್ದು ಒಂದು ಪದ ಅನ್ಯೋನ್ಯ. ಪರಸ್ಪರ ಪ್ರೀತಿ, ಪರಸ್ಪರ ಪ್ರೀತಿಯಿಂದ ಇರುವುದು, ಅನ್ಯೋನ್ಯವಾಗಿರುವುದು. ಭಯ, ಭಯ ಅಂದರೆ ಹೆದರಿಕೆ, ಭಯ ಭೀತಿ, ಹೆದರಿಕೆ. ಇನ್ನು ಅಂತ್ಯ, ಅಂದರೆ ಕೊನೆ. ಇನ್ನು ಈ ಪದವನ್ನು ಗಮನಿಸಬೇಕು ನೀವು, ಆದಿ ಅಂತ್ಯ. ಎರಡು ವಿರುದ್ಧಾರ್ಥಕ ಪದಗಳು, ಅಪೋಸಿಟ್ ವರ್ಡ್ಸ್. ಇನ್ನು ಸಂತೈಸು, ಸಮಾಧಾನಪಡಿಸು. ಸಮಾಧಾನಪಡಿಸು. ಇನ್ನು ಹುಟ್ಟು ಸಾವು, ಅದು ಸಹ ಅಪೋಸಿಟ್ ವರ್ಡ್.
ಆಲ್ರೆಡಿ ಗೊತ್ತಿರುತ್ತೆ, ಅದು ಸಹ ಬರ್ಕೊಂಡು. ಇನ್ನು ನೆಕ್ಸ್ಟ್ ಹೋಗ್ತಾ ಮಂಡಲಾಕಾರ. ವೃತ್ತಾಕಾರ ಅಂದರೆ ಅರ್ಥ ಕೊಡುತ್ತೆ. ಧರಿ ಅಂದ್ರೇನು? ಕಂದಕ ಅಥವಾ ಇನ್ನೊಂದರ್ಥ ಆಳವಾದ ತಗ್ಗು. ಇನ್ನು ಕುಲಿ ಅಂದ್ರೆ ಕುಲಿ ಪಕಾರ ಹಕಾರ ಉದಾಹರಣೆ. ಕುಲಿ ಅಂದ್ರೆ ಕುಲಿ. ಆಂತರ್ಯ ಒಳಮನಸ್ಸು. ಒಳ ಮನಸ್ಸು ಆಂತರ್ಯದ ಕರೆ ಅಂತ ಬರ್ತದೆ. ಇಷ್ಟು ಈ ಪಾಠದಲ್ಲಿ ಬಂದಂತಹ ಕಠಿಣ ಪದಗಳು ಮತ್ತಷ್ಟು ಬಂದರೆ ಪಾಠ ಹೇಳುವಾಗ ಕಥೆಯನ್ನು ಹೇಳುವಾಗ ಹೇಳಬಹುದು. ಕಥೆ ಏನಿದೆ? ತುಂಬಾ ಸರಳವಾದಂತಹ ಕಥೆ. ಅದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಗಾದೆ ಮಾತುಗಳನ್ನು ಸಹ ಬಳಸಿಕೊಂಡಿದ್ದಾರೆ. ಅವುಗಳ ಅರ್ಥವನ್ನು ತಿಳಿಯುವ ಪ್ರಯತ್ನ ಸಹ ನಾವು ಮಾಡಬೇಕು. ಇಲ್ಲಿ ಕತೆ ಪಾರಿವಾಳಗಳ ಸುತ್ತ. ಇದರ ಸುತ್ತ ಪಾರಿವಾಳಗಳ ಸುತ್ತ ಕಥೆಯನ್ನು. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ವಿಶೇಷವಾಗಿ ಏನಪ್ಪ ಅಂದ್ರೆ ಕತೆ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಅದರಲ್ಲಿ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಬಳಸಿದ್ರೆ ಮತ್ತಷ್ಟು ಕೇಳುವಂತ ಆಸಕ್ತಿ. ಹಾಗಾಗಿ ಮಕ್ಕಳಿಗೆ ಯಾವುದು ಆಸಕ್ತಿ ಅದನ್ನ ಇಟ್ಕೊಂಡೇ ಕಥೆಗಳನ್ನು ಹೇಳುವಂತಹ ಒಂದು ಪ್ರಯತ್ನ ಮತ್ತು ಮೌಲ್ಯಗಳನ್ನು ತಿಳಿಸುವಂತಹ, ನೀತಿಗಳನ್ನು ತಿಳಿಸುವಂತಹ ಪ್ರಯತ್ನ ಇಲ್ಲಿ ಲೇಖಕರು ನಾರಾಯಣ ರಾಮನವರು ಮಾಡಿದ್ದಾರೆ. ಕತೆ ಏನಿದೆ? ಹೇಗೆ ನಮ್ಮ ಅಜ್ಜ ಅಜ್ಜಿ ಕಥೆಗಳನ್ನು ಹೇಳ್ತಿದ್ರು ಅದೇ ರೀತಿನೇ ಕಥೆಯ ಪ್ರಾರಂಭ. ಒಂದಾನೊಂದು ಕಾಲದಲ್ಲಿ ಹೇಗೆ ಮನೆಯಲ್ಲಿ ಈ ಕಥೆ ಕೇಳಕತ್ತಂದ್ರ ಅಜ್ಜ ಅಜ್ಜಿ ಹೇಳ್ತಿರ್ತಿರು. ಒಂದಾನೊಂದು ಊರಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದಂತೆ. ಸೇಮ್ ಆಸ್ ಇಟ್ ಈಸ್. ಅದೇ ರೀತಿಯಲ್ಲಿ ಇಲ್ಲಿ ಸಹ ಕಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಒಂದು ಮರ ಇದ್ದಂತೆ. ಆ ಮರದ ಮೇಲೆ ಎರಡು ಪಾರಿವಾಳಗಳಿದ್ದವು. ಎರಡು ಜೋಡಿ ಪಾರಿವಾಳಗಳು ಅನ್ಯೋನ್ಯವಾಗಿದ್ದು, ಅಂದ್ರೆ ಪರಸ್ಪರ ಪ್ರೀತಿಯಿಂದಿದ್ದು. ಸುಖ ಸಂತೋಷದಿಂದ ಒಂದು ಗಂಡು ಮತ್ತು ಒಂದು ಹೆಣ್ಣು ಪಾರಿವಾಳ ಸುಖವಾಗಿ ಸಂತೋಷವಾಗಿ ಒಂದು ಗೂಡನ್ನು ಕಟ್ಕೊಂಡು, ಮರದ ಮೇಲೆ ಗೂಡನ್ನು ಕಟ್ಕೊಂಡು, ಗೂಡನ್ನು ಅದು ಪಕ್ಷಿಗಳಿಗೆ ಮನೆ, ಆ ಮನೆಯನ್ನು ಕಟ್ಕೊಂಡು, ಗೂಡನ್ನು ಕಟ್ಕೊಂಡು ಸುಖವಾಗಿ ಸಂತೋಷವಾಗಿದ್ದು, ಪ್ರತಿದಿನ ಬೆಳಗ್ಗೆ ಎದ್ದು ಹಾರಿಕೊಂಡು ಹೋಗಿ ಆಹಾರ ಹುಡ್ಕೊಂಡು ಯಾವುದೋ ಹೊಲನ ಗದ್ದೆನ ಎಲ್ಲ ಹೋಗಿ ತಮ್ಮ ಬೇಕಾದಂಥ ಆಹಾರನ ಸಂಪಾದಿಸಿಕೊಂಡು ತಿಂದು ನೀರು ಕುಡಿದು ವಾಪಸ್ ಬಂದು ಸುಖವಾಗಿ ಸಂತೋಷವಾಗಿ ದಿನನ ತಳ್ತಾ ಇದ್ರು. ಹೀಗೆ ಯಾರ ಸಹವಾಸಕ್ಕೂ ಹೋಗದೆ, ಯಾರಿಗೂ ತೊಂದರೆ ಕೊಡದೆ ತಮ್ಮಷ್ಟಕ್ಕೆ ತಾವು ಸುಖದಿಂದ ಅವ್ರ ಜೊತೆಯಾಗಿ ಇದ್ದು. ಆ ರೀತಿ ಇರಬೇಕಾದ್ರೆ ಒಂದಿನ ಬೆಳಿಗ್ಗೆ ಎದ್ದು ಹೆಣ್ಣು ಪಾರಿವಾಳ ಬೇಗ ಎದ್ದಿದೆ. ಬೇಗ ಎದ್ದು ಹೇಗೆ ನಮ್ಮ ಮನೆಗಳಲ್ಲಿ ನಾವು ಗಮನಿಸ್ತೀವಿ, ಹೆಣ್ಮಕ್ಳು ಬೇಗ ಎದ್ದು ಅವರು ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಗಂಡ್ಮಕ್ಳು ಸ್ವಲ್ಪ ಲೇಟಾಗಿನೇ ಹೇಳ್ತಿರ್ತಾರೆ. ಹಾಗೆ ಇಲ್ಲಿ ಗಂಡು ಪಾರಿವಾಳ ಲೇಟಾಗಿ ಹೇಳೋದು ಕಾಣುತ್ತೆ. ಸರಿ, ಅದೇ ರೀತಿ ಇಲ್ಲಿ ಸಹ ಏನಾಗಿದೆ, ಹೆಣ್ಣು ಪಾರಿವಾಳ ಬೇಗನೆ ಎದ್ದು ಗೂಡಿನಿಂದ ಹೊರಗೆ ಇಣಿಕಿ ನೋಡಿದಾಗ ಇಣಿಕಿ ನೋಡ್ತಾ ಇತ್ತು ಬಗ್ಗೆ. ಆ ರೀತಿ ಬಗ್ಗೆ ನೋಡಿದಾಗ ಏನಾಯ್ತು? ಒಬ್ಬ ಬೇಟೆಗಾರ ಬಂದಿದ್ದಾನೆ. ಬೇಟೆಗಾರ ಅಂದ್ರೆ ಹೇಳು, ಬೇಡ, ಬಿಲ್ಲು ಬಾಣಗಳನ್ನು ಹೊಂದಿಸ್ಕೊಂಡು ಬಂದಿದ್ದಾನೆ. ಅದನ್ನು ನೋಡಿದಾಗ, ಆ ದೃಶ್ಯವನ್ನು ನೋಡಿದಾಗ ಭಯ ಭೀತಿಗೊಳಗಾಯಿತು ಪಾರಿವಾಳ. ಭಯ, ಹೆದರಿಕೆ ಆಯ್ತು. ಯಾಕಂದ್ರೆ ಬೇಡ ಬಂದನ ಅಂದ್ರೆ ಬೇಡ ಬಂದಂತ ಕಾರಣ, ಗಾಡಿ ಬಂದಂತ ಕಾರಣ, ಅದಕ್ಕೆ ಬೇಟೆ ಮಾಡ. ಹಾಗಾಗಿ ಅದಕ್ಕೆ ಅದು ಅನ್ಕೊಂತು, ನಮಗೆ ಅಂತ್ಯಕಾಲ, ಕೊನೆ ಕಾಲ ಬಂದ್ಬಿಡ್ತು ಅಂತ ಹೆದರ್ಕೊಂಡು ಭಯಗೊಂಡು ಏನ್ ಮಾಡುತ್ತೆ, ಒಳಗಡೆ ಹೋಗಿ ತನ್ನ ಸಂಗಾತಿ ಗಂಡನಿಗೆ ಹೇಳುತ್ತೆ, ಸ್ವಾಮಿ ಸ್ವಾಮಿ ಅನಿಸುತ್ತದೆ. ಎಬಿಸಿ ಹೇಳುತ್ತೆ, ನಮಗೆ ಅಂತ್ಯಕಾಲವು ಬಂದಿದೆ. ಆ ರೀತಿ ನಡ್ಕೊಂತ ಹೆದರ್ಕೊಂತ, ಯಾಕಂದ್ರೆ ಸಾವು ಅಂದ್ರೆ ಭಯ, ಎಲ್ಲರಿಗೂ ಸರ್ವೇ ಸಾಮಾನ್ಯ. ಆ ರೀತಿ ಭಯ ಪಡ್ಕೊಂಡು ಹೆದರ್ಕೊಂಡು ಅದು ಹೇಳುತ್ತೆ, ಸ್ವಾಮಿ ನಮಗೆ ಅಂತ್ಯಕಾಲ ಬಂದಿದೆ. ಆ ರೀತಿ ಹೇಳಿದಾಗ ಆ ಗಂಡು ಪಾರಿವಾಳ ಏನಾಯ್ತು ಅಂತ ಹೇಳಿದಾಗ ಅದು ಹೇಳುತ್ತೆ, ಹೊರಗೆ
ಹೊರಗಡೆ ಒಬ್ಬ ಬೇಟೆಗಾರ ಬಂದಿದ್ದಾನೆ. ಆ ಬೇಟೆಗಾರ ಏನ್ ಮಾಡ್ತಾ ಇದ್ದಾನೆ? ನಮ್ಮ ಗೂಡಿನ ಹತ್ತಿರ ಗುರಿ ಇಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಅವನು ಹುಡುಕಿದಾಗ ನಾವು ಕಣ್ಣಿಗೆ ಕಂಡೇ ಕಾಣ್ತೀವಿ, ಕಂಡಾಗ ನಮ್ಮ ಗೂಡಿಗೆ ಅವನು ಬಾಣ ಬಿಡ್ತಾನೆ ಅಂತ ಹೆದರಿಕೆಯನ್ನು ಹೊರಹಾಕುತ್ತೆ. ಅದಕ್ಕೆ ಯಾಕೆ ಹೆದರ್ಬೇಕು? ದೇವರು ನಮ್ಗೆ ರೆಕ್ಕೆ ಕೊಟ್ಟಾನೆ, ಹಾರ್ಕೊಂಡು ಹೋಗ್ಬಿಡೋಣ ಅಂತೇಳಿ ಗಂಡು ಪಾರಿವಾಳ ಹೇಳಿದಾಗ ಅವಾಗ ಹೇಳುತ್ತೆ ಹೆಣ್ಣು ಪಾರಿವಾಳ ಏನಪ್ಪ ಅಂದ್ರೆ ನಮಗೆ ಸಾವು ನಿಶ್ಚಿತವಾಗಿದೆ. ಯಾಕಪ್ಪ ಅಂದ್ರೆ ಅದು ಹೇಳ್ತಾ ಇದೆ, ಬೇಟೆಗಾರ ಬಾಣವನ್ನು ಹಿಡ್ಕೊಂಡು ನಿಂತರಂದ್ರೆ ಮೇಲೆ ಒಂದು ಗಿಡುಗ ಪಲ್ಚರ್ ಕರಿತೀವಿ ನಾವು, ರೈಟ್? ಆ ಗಿಡುಗ ಏನಾಗಿದೆ? ಮಂಡಲಾಕಾರದಲ್ಲಿ, ಮಂಡಲಾಕಾರ ವೃತ್ತಾಕಾರ. ಗಿಡುಗ ಏನ್ ಮಾಡ್ತದೆ? ಈ ವೃತ್ತಾಕಾರದಲ್ಲಿ ತಿರುಗ್ತಾ ಇದೆ ಮೇಲೆ. ಅದು ಸಹ ಬೇಟೆಯಾಡಲು ಬಂದಿದೆ. ಅದಕ್ಕೂ ಬೆಳಿಗ್ಗೆ ಹೊಟ್ಟೆ ಸಿಗುತ್ತೆ. ಅದು ಮಾಂಸವನ್ನು ತಿನ್ನುವಂತಹ ಪಕ್ಷಿ. ಹಾಗಾಗಿ ಆ ಗಿಡುಗ ಏನ್ ಮಾಡ್ತದೆ? ಹಾರ್ತಾ ಇದೆ, ಮಂಡಲಾಕಾರದಲ್ಲಿ ವೃತ್ತಾಕಾರದಲ್ಲಿ ಹಾರ್ತಾ ಇದೆ. ಆ ರೀತಿ ಹಾರ್ತಾ ಇರುವಂತ ಅದು ನಮ್ಮನ್ನು ಹೊಂಚು ಹಾಕಿ ಪ್ಲಾನ್ ಮಾಡಿ, ಹೊಂಚು ಹಾಕೋದಂದ್ರೆ ಏನೋ ಪ್ಲಾನ್ ಮಾಡಿ ನಮ್ಮನ್ನು ಹಿಡಿಬೇಕಂತೇಳಿ ಮಾಡಿದೆ. ಹೇಗಾಗಿದೆ ಅಂದ್ರೆ ಒಂದು ಗಾದೆಯನ್ನು ಬಳಸ್ತಾರೆ, ಅತ್ತದರಿ ಇತ್ತ ಪುಲಿ. ಅತ್ತದರಿ ಇತ್ತ ಪುಲಿ ಗಾದೆ ಮಾತು. ಈ ಗಾದೆ ಮಾತಿನ ಅರ್ಥ ದರಿ ಅಂದ್ರೆ ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೇನೆ. ದರಿ ಅಂದ್ರೆ ಗಂಧಕ, ಆಳುವಂಥದ್ದು. ಯಾವುದೋ ಒಂದು ಹುಲಿ ನಿಮ್ಮನ್ನು ಬೆನ್ನಟ್ಕೊಂಡು ಬಂದಿದೆ ಅಂತ ಅನ್ಕೊಳ್ಳೋಣ. ಹುಲಿ ಯಾರು ಹೇಳಿದ್ದೇನೆ, ಹುಲಿ ನಿಮ್ಮನ್ನು ಬೆನ್ನಟ್ಕೊಂಡು ಬಂದಿದೆ. ನೀವು ಕಾಡಿನಲ್ಲಿ ಇದ್ದೀರಿ, ಓಡ್ಕೊಂಡು ಹೋಗ್ತಾ ಇದ್ದೀರಿ, ತಪ್ಪಿಸ್ಕೊಂಡು ಹೋದಾಗ ಬೆಟ್ಟದ ತುದಿಗೆ ಬಂದು ನಿಂತಿದ್ದೀರಿ. ಮುಂದೆ ಹೋಗಲು ದಾರಿನೇ ಇಲ್ಲ. ಈ ಬೆಟ್ಟದ ತುದಿಗೆ ಬಂದು ನಿಂತಾಗ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ತಪ್ಪಿಸ್ಕೊಂಡು ಇಲ್ಲಿಂದ ಬಂದು ನಿಂತಿದ್ದೀರಿ ಮೇಲೆ ಬೆಟ್ಟದ ತುದಿಯ ಮೇಲೆ. ಹುಲಿ ಇಲ್ಲಿ ನೀವು ಇದ್ರೆ, ಹುಲಿ ಏನಾಗಿದೆ? ಇಲ್ಲಿ ಇದೆ. ಈ ಹುಲಿ ನಿಮ್ಮನ್ನು ಬೇಟೆಯಾಡಲು ಬಂದು ನಿಂತಿದೆ. ನೀವು ಮುಂದೆ ಇಲ್ಲಿ ಬಂದು ನಿಂತಾಗ ಈ ಕಡೆ ಹೀರು ಬಂದ್ರೆ ದರಿ ಇದೆ, ಆಳವಾದ ಕಂದಕ ತೆಗ್ಗು, ಆಳವಾದಂತಹ ತೆಗ್ಗು. ಇಲ್ಲಿದ್ರು ನಿಮಗೆ ಸಾವು. ಈ ಕಡೆ ಒಳಗೆ ಹುಲಿ, ಎರಡು ಕಡೆ ದಾರಿ ಬಂದು ಅತ್ತದರಿ. ಈ ಕಡೆ ಬಿದ್ದರೆ ಬಿದ್ದು ಸಾಯ್ತೀರ, ಈ ಕಡೆ ಹೋಗಬೇಕಂದ್ರೆ ಹುಲಿಯ ಬಾಯಿಗೆ ತುತ್ತಾಗ್ತೀರಾ. ಆ ರೀತಿ ನಮ್ಮ ಪರಿಸ್ಥಿತಿಯಾಗಿದೆ. ಇಲ್ಲೇ ಕೂತ್ಕೊಂಡ್ರೆ ಬೇಟೆಗಾರ ನಮ್ಮನ್ನು, ಅಥವಾ ಹೊರಗೆ ಹೋಗಕೊಂಡ್ರೆ ಬೇಟೆಗಾರ ನಮ್ಮನ್ನು, ಅಥವಾ ಇಲ್ಲೇ ಕೂತ್ಕೊಂಡ್ರೆ ಬೇಟೆಗಾರ ಬೇಟೆ ಆಡ್ತಾನೆ. ಮೇಲೆ ಹಾರಿ ಹೋಗೋಣ ಅಂದ್ರೆ ಗಿಡುಗ ನಮ್ಮನ್ನು ಬೇಟೆ ಆಡುತ್ತೆ. ಯಾಕಂದ್ರೆ ಗಿಡುಗದ ವೇಗ ಈ ಪಾರಿವಾಳಗಳ ವೇಗಕ್ಕಿಂತ ಹೆಚ್ಚಿಗೆ ಹಾರುತ್ತೆ, ತುಂಬಾ ವೇಗವಾಗಿ ಹಾರುತ್ತೆ, ಆರಾಮಾಗಿ ಬೇಟೆ ಆಡಿಬಿಡುತ್ತೆ. ಇನ್ನು ಅದರ ಕಣ್ಣುಗಳು ತುಂಬಾ ಸೂಕ್ಷ್ಮ. ಎಷ್ಟೋ ಎತ್ತರದಲ್ಲಿ ಹಾರ್ತಾ ಇದ್ರೂ ಸಹ ಕೆಳಗಡೆ ಸರಿದಿಗೆ ಹೋಗ್ತಾ ಇರುವಂತಹ ಒಂದು ಹಾವನ್ನು ಗಮನಿಸಿದ್ರು ಒಂದು ಸಾರಿ ಅಟ್ಯಾಕ್ ಮಾಡ್ತಂದ್ರೆ, ಒಂದು ಸಾರಿ ಪ್ರಯತ್ನ ಪಡ್ತಂದ್ರೆ ಡೆಫಿನೆಟ್ ಆಗಿ ಏನ್ ಮಾಡುತ್ತೆ? ಆ ಹಾವನ್ನು ಹಿಡಿದಿರುತ್ತದೆ. ಅಷ್ಟೊಂದು ಅದು ಪಳಗಿದೆ ಅದರಲ್ಲಿ ಬೇಟೆಯಾಡುತ್ತದೆ. ಹಾಗಾಗಿ ಪಾರಿವಾಳಗಳಿಗೆ ಏನಾಯ್ತಪ್ಪ ಅಂದ್ರೆ ಅರ್ಥದಲ್ಲಿ ಏನೋ ಸಮಯ ಬಂದಿರುತ್ತೆ. ಆ ರೀತಿ ನಡುತ್ತಾ ಗಡಗಡ ನಡುತ್ತಾ ಹೇಳ್ತಾ ಇರಬೇಕಾದ್ರೆ ಆ ಆಪತ್ತಿನಿಂದ ಹೇಗೆ ಪಾರಾಗಬೇಕು ಅಂತೇಳಿ ಎರಡು ಪಾರಿವಾಳಗಳಿಗೆ ತಿಳಿಯಲಾಯಿತು. ಹೋದ್ರೂ ಸಹ ಸಾಯ್ತೀವಿ, ಇಲ್ಲೇ ಇದ್ರೂ ಸಹ ಸಾಯ್ತೀವಿ, ಏನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ. ಉಭಯ ಸಂಕಟ. ಎರಡೂ ಕಡೆ ಅಪಾಯ, ಉಭಯ ಸಂಕಟ. ಎರಡೂ ಕಡೆ ಅಪಾಯ ಏನು ಎದುರಾಯಿತು. ಎರಡು ಕಡೆ ಒಂದು ಬೇಟೆಗಾರ, ಮತ್ತೊಂದು ಗಿಡುಗ. ಆ ರೀತಿ ಎರಡು ಕಡೆ ಅಪಾಯ ಎದುರಾದಾಗ ಅವು ಏನ್ ಮಾಡಿದಂದ್ರೆ ತಾಳ್ಮೆ, ಸಹನೆ. ಪಾಠದ ಬಂತ ಟೈಟಲ್ ತಾಳ್ಮೆ ಅಂದ್ರೆ ಏನು? ಸಹನೆ. ಸಹನೆಯಿಂದ ತಾವು ಎಲ್ಲಿದ್ದು ಅಲ್ಲೇ ಬಿಡುತ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿ, ಆ ರೀತಿ ತೀರ್ಮಾನ ಮಾಡಿದಂತ ಅವು ಅಲ್ಲೇ ಕೂತ್ಕೊಂಡಾಗ
ಬಹುಶಃ ಲೇಖಕರು ಹೇಳ್ತಾ ಇದ್ದಾರೆ, ಬಹುಶಃ ಅವುಗಳ ಆಂತರ್ಯದ ಕಡೆ, ಆಂತರ್ಯ ಅಂದರೆ ಒಳ ಮನಸ್ಸು, ದೇವರೇ ನಮ್ಮನ್ನು ಬದುಕಿಸಪ್ಪ. ಹೇಗೆ ನಾವು ಕಷ್ಟ ಕಾಲ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ, ಅದ ದೇವರ ಮೊರೆ ಹೋಗ್ತೀವಿ. ಆ ರೀತಿ ಕಷ್ಟ ಕಾಲ ಬಂದಿದೆ ಪಾರಿವಾಳಗಳಿಗೆ, ಹಾಗಾಗಿ ಅವುಗಳು ದೇವರನ್ನು ನೆನೆಸ್ಕೊಂತ ಅಲ್ಲೇ ಗೂಡಿನಲ್ಲಿ ಉದುಕೊಂಡು ಗಟ್ಟಿಯಾಗಿ ಕೂತ್ಕೊಂಡಿದ್ದ, ಒಂದಕ್ಕೊಂದು ಕೂತ್ಕೊಂಡು. ಆ ರೀತಿ ಕೂತ್ಕೊಂಡಾಗ ಲೇಖಕರಿಗೆ ಅನಿಸುತ್ತೆ ಅವುಗಳ ಆಂತರ್ಯದ ಕಡೆ ಅಂದರೆ ಮನಸ್ಸಿನ ಕರೆ ಯಾರಿಗೆ ಮುಟ್ತೋ, ದೇವರಿಗೆ ಮುಟ್ತೋ ಏನು ಮುಟ್ಟಿರಬಹುದು. ಅಷ್ಟೊತ್ತಿಗೆ ಬೇಟೆಗಾರ ಬಾಣವನ್ನು ಪ್ರಯೋಗ ಮಾಡಿದ. ಆ ಬಾಣನ ಬಿಟ್ಟಾಗ ಈ ಬಾಣ ಈ ಬಾಣ ಏನಾಯ್ತು, ಸುಯ್ಯನಂತಹ ಸೌಂಡಿನೊಂದಿಗೆ ಏನಾಯ್ತು, ಹೋಗಿತ್ತು. ಆ ರೀತಿ ಹೋದಾಗ ಆ ಪಾರಿವಾಳಗಳಿಗೆ ಬಿಡಿತ, ಪಾರಿವಾಳಗಳು ಸ್ವಲ್ಪ ಬೇಟೆಗಾರರು ಬಡ್ಕೊಂಡು ಹೋದ, ಅಥವಾ ಪಾರಿವಾಳಗಳು ಅಷ್ಟೊತ್ತಿಗೆ ಬಾಣ ಬರೋಕಿನ ಪೂರ್ವದಲ್ಲಿ ಮೇಲೆ ಹಾರಿ ಹೋದವ. ಮೇಲೆ ಹಾರಿ ಹೋದಂದ್ರೆ ಗಿಡಗಳ ಬಾಯಿಗೆ ತುತ್ತಾದವ. ಅದು ಏನಾಯ್ತು ಅನ್ನೋದರ ಕಥೆಯನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಸದ್ಯಕ್ಕೆ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಅವಧಿಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ